ಎಲ್ಲರೂ TET, GPT, PSTR, HSTR ಹೀಗೆ PC, PSI ಅಂತೆಲ್ಲ ಪರೀಕ್ಷೆಗಳಿಗೆ ಪ್ರಿಪ್ರೇಷನ್ ಆಗ್ತಿದ್ದೀರಾ. ಆದರೆ ಎಲ್ರಿಗೂ ಗೊತ್ತು, ರೆಡಿ ಆಗೋರಿಗೆ ಎಲ್ರಿಗೂ ಗೊತ್ತು ಬೇಸಿಕ್ ಬುಕ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಎಲ್ಲರೂ ಓದಿರ್ತೀರ, ಆದರೆ ಎಷ್ಟರ ಮಟ್ಟಿಗೆ ನೀವು ಬೇಸಿಕ್ ಬುಕ್ಸನ್ನು ತಿಳ್ಕೊಂಡಿದ್ದೀರಾ ಅನ್ನೋದನ್ನು ಕೆಲವೊಂದಷ್ಟು ಮಾಡೆಲ್ ಕ್ವಶನ್ಸನ್ನು ನೋಡಿ ತಿಳ್ಕೊಳ್ಳಿ. ಅಧ್ಯಾಯವಾರು ನಾನೀಗ ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಕೆಲವೊಂದಷ್ಟು ಮಾದರಿ MCQಸನ್ನು ಬಿಡಿಸ್ತಾ ಹೋಗ್ತಾ ಇದ್ದೀನಿ. ಇದರೊಳಗೆ ನೀವು ಪರೀಕ್ಷೆ ಮಾಡ್ಕೋಬೋದು, ಈ ಒಂದು ಅಧ್ಯಾಯವನ್ನು ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಅನ್ನೋದನ್ನು. ಓದ್ಕೊಂಡಿರ್ತೀರ, ಆದರೆ ಪ್ರಶ್ನೆಗಳು ಬಂದಾಗ ಯಾವ ರೀತಿ ನೀವು ಆನ್ಸರ್ ಮಾಡ್ತೀರಾ, ಎಷ್ಟು ನೀವು ಏಬಲ್ ಆಗಿದ್ದೀರಾ ಆನ್ಸರ್ನ ಮಾಡೋದಕ್ಕೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಜಾಸ್ತಿ ಮಾತಾಡೋದೇ ಬೇಡ, ಮೊದಲೇ ಪ್ರಶ್ನೆ ನೋಡೋಣ. ಈ ಯಾವ ಪಾಠ ಅಂತ ಹೇಳಿದ್ರೆ, ಇದು 8th ಜಿಯೋಗ್ರಫಿಯಲ್ಲಿ ಬರುವಂತಹ ಜಲಗೋಳ ಪಾಠ 2ನೇ ಭಾಗ, 8ನೇ ತರಗತಿಯ ಭಾಗ 2ನೇ ಪುಸ್ತಕ ಜಲಗೋಳ ಪಾಠ. ಮೊದಲನೇ ಪ್ರಶ್ನೆ ಭಾಳ ಸಿಂಪಲ್ ನೋಡ್ರಿ. ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಸಾಗರಗಳ ಗಾತ್ರದಲ್ಲಿ ಏರಿಕೆ ಕ್ರಮವಾಗಿದೆ? ಸಾಗರಗಳ ಗಾತ್ರದಲ್ಲಿ ಏರಿಕೆ ಕ್ರಮ ಅಂದ್ರೆ ಚಿಕ್ಕದ್ರಿಂದ ದೊಡ್ಡದ ಅಥವಾ ದೊಡ್ಡದ್ರಿಂದ ಚಿಕ್ಕದ್ರಿ? ಚಿಕ್ಕದ್ರಿಂದ ದೊಡ್ಡದು. ಯಾವುದು ಹಾಗಿದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ? ಸಾಗರಗಳಂತೂ ನಿಮಗೂ ಗೊತ್ತಿದ್ದೇ ಇರ್ತಾವೆ. 4 ಪ್ರಮುಖವಾದಂತಹ ಸಾಗರಗಳು ಇದಾವೆ ನಮ್ಮ ಭೂಮಿಯ ಮೇಲೆ. ಆ ಸಾಗರಗಳನ್ನು ನಾವು ಏರಿಕೆ ಕ್ರಮದಲ್ಲಿ ಬರೀಬೇಕು, ಚಿಕ್ಕದ್ರಿಂದ ದೊಡ್ಡದವರೆಗೂ. ಯಾವುದು ಇದಕ್ಕೆ ಸರಿಯಾದಂಥ ಉತ್ತರ? ಆಪ್ಷನ್ ಎ ಐತಲ್ಲ, ಇದು ಸರಿಯಾದಂಥ ಉತ್ತರ. ಚಿಕ್ಕದು ಯಾವುದು ಅಂತ ಹೇಳಿದ್ರೆ ಆರ್ಕ್ಟಿಕ್ ಸಾಗರ, ಅದಕ್ಕಿಂತ ದೊಡ್ಡದು ಹಿಂದೂ ಮಹಾಸಾಗರ, ನೆಕ್ಸ್ಟ್ ಅಟ್ಲಾಂಟಿಕ್ ಸಾಗರ, ಅದರ ನೆಕ್ಸ್ಟ್ ಪೆಸಿಫಿಕ್ ಸಾಗರ. ಪೆಸಿಫಿಕ್ ಸಾಗರನೇ ಅತಿ ದೊಡ್ಡ ಸಾಗರ, ಅತಿ ಚಿಕ್ಕದು ಅಂದ್ರೆ ಆರ್ಕ್ಟಿಕ್ ಸಾಗರ. ಇನ್ನು 2ನೇ ಪ್ರಶ್ನೆ ನೋಡೋಣ. ಭೂಭಾಗದೊಳಗೆ ಚಾಚಿರುವ ಸಾಗರ ಅಥವಾ ಸಮುದ್ರದ ಕಿರಿದಾದ ನೀಳ ಭಾಗವನ್ನು ಹೀಗೆಂದು ಕರೆಯುತ್ತಾರೆ. ಏನಂತೇಳಿ ಕರೀತಾರ? ಕೊಲ್ಲಿನ, ಭೂಸಂಧಿನ, ಜಲಸಂಧಿನ ಅಥವಾ ಕಾರಿನ? ಭೂಭಾಗದೊಳಗೆ ಚಾಚಿರುವ ಸಾಗರ ಅಥವಾ ಸಮುದ್ರದ ಕಿರಿದಾದ ನೀಳ ಭಾಗವನ್ನು ಏನಂತ ಹೇಳಿ ಕರೀತಾರ? ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ ಡಿ, ಕಾರಿ ಅಂತ ಹೇಳಿ ಕರೀತಾರ. ಹಾಗಿದ್ರೆ ಕೊಲ್ಲಿ ಅಂದರೆ ಏನು? ಕೊಲ್ಲಿ ಅಂತ ಹೇಳಿ ಅಂದ್ರೆ ಪ್ರಾಯಶಃ ಭೂಭಾಗದಿಂದ ಸುತ್ತುವರಿಯಲ್ಪಟ್ಟ ಅರ್ಧ ವೃತ್ತಾಕಾರದ ಸಮುದ್ರ ಭಾಗ. ಇನ್ನೊಮ್ಮೆ ಕೇಳಿಸ್ಕೊರಿ. ಪ್ರಾಯಶಃ ಭೂಭಾಗದಿಂದ ಸುತ್ತುವರಿಯಲ್ಪಟ್ಟ ಅರ್ಧ ವೃತ್ತಾಕಾರದ ಸಮುದ್ರದ ಭಾಗವನ್ನು ಕೊಲ್ಲಿ ಅಂತ ಹೇಳಿ ಕರೀತಾರೆ. ಉದಾಹರಣೆಗೆ ಹಡ್ಸನ್ ಕೊಲ್ಲಿ, ಬಂಗಾಳ ಕೊಲ್ಲಿ ಇದಾವಲ್ಲ, ಈ ಥರ. ಹಾಗಿದ್ರೆ ಭೂಸಂಧಿ ಅಂದರೆ ಏನು? ಇದಕ್ಕೆ ಭೂಕಂಠ ಅಂತಲೂ ಹೇಳಿ ಕರೀತಾರೆ. ಒಂದು ಕಿರಿದಾದ ಭೂಭಾಗವು 2 ದೊಡ್ಡ ಭೂರಾಶಿಗಳನ್ನು ಸಂಪರ್ಕಿಸುವುದು. ಇದಕ್ಕೆ ಭೂಸಂಧಿ ಅಂತ ಹೇಳಿ ಕರೀತಾರೆ. 2 ಕಡೆ ದೊಡ್ಡ ದೊಡ್ಡ ಭೂರಾಶಿಗಳು ಇರ್ತಾವ್ರಿ, 2 ಖಂಡಗಳಿರ್ತಾವೆ, ಮಧ್ಯ ಸಮುದ್ರ ಇರ್ತೈತಿ. ಆ 2 ಖಂಡಗಳನ್ನು ಒಂದು ಕಿರಿದಾದ ಭೂಭಾಗ ಸಂಪರ್ಕಿಸಿರ್ತೈತಿ, ಎರಡು ಭೂಭಾಗಗಳನ್ನು. ಅದಕ್ಕೆ ನಾವು ಭೂಸಂಧಿ ಅಂತ ಹೇಳಿ ಕರಿತೀವಿ. ಈ ಭೂಸಂಧಿಗಳು ಎದಕ್ಕೆ ಹೆಲ್ಪ್ ಆಗ್ತಾವೆ ಅಂತ ಹೇಳಿದ್ರೆ, ಕಾಲುವೆಗಳನ್ನು ನಿರ್ಮಾಣ ಮಾಡೋಕೆ ಹೆಲ್ಪ್ ಆಗ್ತಾವೆ. ನಮ್ಮ ಭೂಮಿಯ ಮೇಲೆ ಮುಖ್ಯವಾಗಿ 2 ಕಾಲುವೆಗಳನ್ನು ನಾವು ಗುರುತಿಸ್ತೀವಿ. ಯಾವುದು ಅಂತ ಹೇಳಿದ್ರೆ ಸುಯೇಜ್ ಕಾಲುವೆ. ಇದು ಎಲ್ಲಿದೆ ಅಂತ ಹೇಳಿದ್ರೆ ಏಷ್ಯಾ ಖಂಡ ಮತ್ತು ಆಫ್ರಿಕಾ ಖಂಡಗಳ ನಡುವೆ ಇದೆ. ಇನ್ನು ದಕ್ಷಿಣ ಅಮೇರಿಕಾ ಮತ್ತು ಉತ್ತರ ಅಮೇರಿಕಾ ಖಂಡಗಳ ನಡುವೆನೂ ಒಂದು ಕಾಲುವೆ ಐತಿ. ಅದು ಯಾವುದು ಅಂತ ಹೇಳಿದ್ರೆ ಪನಾಮ ಕಾಲುವೆ. 2 ಭೂಭಾಗಗಳ ಮಧ್ಯ ಈ ಭೂಖಂಡ ಏನಿರುತ್ತಲ್ಲ ಅದನ್ನು ಸೀಳಿ ಕಾಲುವೆ ನಿರ್ಮಾಣವನ್ನು ಮಾಡ್ತಾರೆ. ಇದರಿಂದ ನೌಕಾಯಾನಕ್ಕೆ ಅನುಕೂಲ ಆಕತಿ. ಹಾಗಿದ್ರೆ ಜಲಸಂಧಿ ಅಂದರೆ ಏನು? ಜಲಸಂಧಿ ಅಂತ ಹೇಳಿದ್ರೆ 2 ವಿಶಾಲವಾದ ಸಮುದ್ರಗಳನ್ನು ಸಂಪರ್ಕಿಸುವ 2 ಭೂಭಾಗಗಳ ಮಧ್ಯ ಕಿರಿದಾದ ಜಲಭಾಗವನ್ನು ಜಲಸಂಧಿ ಅಂತ ಹೇಳಿ ಕರೀತಾರೆ. 2 ಭೂಖಂಡಗಳ ನಡುವೆ ಇರುವಂತಹ ಕಿರಿದಾದ ಭೂಭಾಗಕ್ಕೆ ಭೂಸಂಧಿ ಅಂತ ಹೆಂಗೆ ಕರೀತಾರಲ್ಲ, ಹಂಗೆ 2 ಸಾಗರಗಳನ್ನು ಸೇರಿಸೋ ಕಿರಿದಾದ ಒಂದು ಜಲಮಾರ್ಗ, ಇದನ್ನು ಜಲಸಂಧಿ ಅಂತ ಹೇಳಿ ಕರೀತಾರೆ. ಉದಾಹರಣೆಗೆ ಪಾಕ್ ಜಲಸಂಧಿ, ಜಿಬ್ರಾಲ್ಟರ್ ಜಲಸಂಧಿ, ಬೇರಿಂಗ್ ಜಲಸಂಧಿ ಅಂತ ಉದಾಹರಣೆ ಕೊಡ್ಬೋದು. ಇನ್ನು
ಮೂರನೇ ಪ್ರಶ್ನೆ, ಖಂಡಾವರಣ ಪ್ರದೇಶದ ಸರಾಸರಿ ಆಳ ಎಷ್ಟು ಅಂತ ಪ್ರಶ್ನೆ ಇಲ್ಲಿ. ಆಪ್ಷನ್ ಎ 6 ಫ್ಯಾದಮ್, ಬಿ 1.8 ಮೀಟರ್, ಸಿ 100 ಫ್ಯಾದಮ್, ಡಿ 1000 ಫ್ಯಾದಮ್. ಮೊದಲಿಗೆ ಈ ಖಂಡಾವರಣ ಪ್ರದೇಶ ಅಂದರೆ ಏನು ಅನ್ನೋದನ್ನು ತಿಳ್ಕೊರಿ. ಸಾಗರ ತಳವನ್ನು ನಾವು 4 ಭಾಗಗಳಾಗಿ ವಿಂಗಡಿಸ್ತೇವೆ. ಅವು ಯಾವ್ಯಾವ ಅಂತ ಹೇಳಿದ್ರೆ ಖಂಡಾವರಣ ಪ್ರದೇಶ, ಖಂಡಾವರಣ ಇಳಿಜಾರು, ಆಳಸಾಗರ ಮೈದಾನ ಮತ್ತು ಸಾಗರ ಪ್ರಪಾತಗಳು ಅಂತ ಹೇಳಿ 4 ರೀತಿಯಾಗಿ ವಿಂಗಡಣೆಯನ್ನು ಮಾಡ್ತೇವೆ. ಅದರೊಳಗೆ ಈ ಖಂಡಾವರಣ ಪ್ರದೇಶ ಎಷ್ಟು ಆಳವಾಗಿರ್ತತಿ ಅನ್ನೋದು ಇಲ್ಲಿ ಪ್ರಶ್ನೆ. ಅದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ 100 ಫ್ಯಾದಮ್ಗಳು. ಈ ಫ್ಯಾದಮ್ ಅನ್ನೋದು ಸಾಗರದ ಆಳವನ್ನು ಅಳಿಲಿಕ್ಕೆ ಇರುವಂತಹ ಒಂದು ಅಳತೆ ಮಾನ. ಇನ್ನು 4ನೇ ಪ್ರಶ್ನೆ, ಗಯೋಟ್ಸ್ಗಳು ಕಂಡುಬರುವುದು. ಗಯೋಟ್ಸ್ಗಳು ಎಲ್ಲಿ ಕಂಡುಬರ್ತಾವು? ಆಪ್ಷನ್ ಎ ಸಾಗರ ಪ್ರಪಾತದಲ್ಲಿ, ಬಿ ಆಳಸಾಗರ ಮೈದಾನ, ಸಿ ಖಂಡಾವರಣ ಪ್ರದೇಶ, ಡಿ ಖಂಡಾವರಣ ಇಳಿಜಾರು. ಎಲ್ಲಿ ಕಂಡುಬರ್ತವೆ ಇವು ಗಯೋಟ್ಸ್ಗಳು? ಸರಿಯಾದಂಥ ಉತ್ತರ ಇದಕ್ಕೆ ಆಪ್ಷನ್ ಬಿ ಆಳಸಾಗರ ಮೈದಾನ. ಆಳಸಾಗರ ಮೈದಾನದಲ್ಲಿ ಕಂಡುಬರುವಂತಹ ಚಪ್ಪಟೆಯಾಗಿರುವ ಗುಡ್ಡಾಕಾರದ ಭೂಸ್ವರೂಪಕ್ಕೇನೆ ನಾವು ಗಯೋಟ್ಸ್ಗಳು ಅಂತ ಹೇಳಿ ಕರಿತೀವಿ. ಇದು ಆಳಸಾಗರ ಮೈದಾನದಲ್ಲಿ ಕಂಡುಬರುವಂತಹ ಒಂದು ಭೂಸ್ವರೂಪ. 5ನೇ ಪ್ರಶ್ನೆ, ಸಾಗರದ ನೀರಿನ ಲವಣತೆ ಎಷ್ಟು? ಆಪ್ಷನ್ ಎ 35 /000 PPT ಅಂತ ಇದೆ. PPT ಅಂದ್ರೆ ಪಾರ್ಟ್ಸ್ ಪರ್ 1000 ಅಂದ್ರೆ 1000ದಲ್ಲಿ 35 ಭಾಗ. ಆಪ್ಷನ್ ಬಿ 1000ದಲ್ಲಿ 1000 ಭಾಗ. ಆಪ್ಷನ್ ಸಿ 1000ದಲ್ಲಿ 240 ಭಾಗ. ಆಪ್ಷನ್ ಡಿ 1000ದಲ್ಲಿ 35.5 ಭಾಗ. ಎಷ್ಟು ರೀ ಸಾಗರದ ನೀರಿನ ಲವಣತೆ? ಆಪ್ಷನ್ ಎ ಐತಲ್ಲ 1000ದಲ್ಲಿ 35 ಭಾಗ. ಇನ್ನು 6ನೇ ಪ್ರಶ್ನೆ, ಲವಣತೆಯು ಉಷ್ಣವಲಯದಲ್ಲಿ ಹೆಚ್ಚಾಗಿದ್ದು ಧ್ರುವ ಮತ್ತು ಸಮಭಾಜಕ ವೃತ್ತ ಪ್ರದೇಶಗಳಲ್ಲಿ ಕಡಿಮೆ ಇರುವುದು. ಇದಕ್ಕೆ ಕಾರಣ ಏನು? ಕಾರಣ ಲವಣತೆ ಸಮಭಾಜಕ ವೃತ್ತ ಪ್ರದೇಶಗಳಲ್ಲಿ ಯಾಕೆ ಕಡಿಮೆ ಐತಿ? ಇದಕ್ಕೆ ಕಾರಣ ಏನು? ಆಪ್ಷನ್ ಎ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವುದು. ಆಪ್ಷನ್ ಬಿ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಅಧಿಕ ಅರಣ್ಯ ಪ್ರದೇಶವಿರುವುದು. ಸಿ ಉಷ್ಣಾಂಶ, ಡಿ ಆರ್ದ್ರತೆ. ಯಾವ ಒಂದು ಕಾರಣದಿಂದಾಗಿ ಸಮಭಾಜಕ ವೃತ್ತ ಪ್ರದೇಶಗಳಲ್ಲಿ ಏನು ಲವಣತೆ ಕಡಿಮೆ ಇರ್ತತಿ? ಸರಿಯಾದಂಥ ಉತ್ತರ ಯಾವುದಿದ್ದಕ್ಕೆ? ಆಪ್ಷನ್ ಸಿ ಉಷ್ಣಾಂಶ. ಅಧಿಕ ಉಷ್ಣಾಂಶ ಇರೋದ್ರಿಂದನೇ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಅಧಿಕ ಬಾಷ್ಪೀಭವನನೂ ಉಂಟಾಕೈತಿ, ಜೊತೆಗೆ ಅಧಿಕ ಮಳೆನೂ ಉಂಟಾಗುತ್ತೆ. ಹಾಗಾಗಿ ಲವಣತೆ ಕಡಿಮೆ ಇರುತ್ತೆ. 7ನೇ ಪ್ರಶ್ನೆ, ಸಾಗರದ ನೀರು 3 ರೀತಿಯ ಚಲನೆಗಳನ್ನು ಒಳಗೊಂಡೈತಿ. ಅವು ಯಾವುವು ಅನ್ನೋದನ್ನು ನೀವಿಲ್ಲಿ ಗುರುತಿಸಬೇಕು. ಆಪ್ಷನ್ ಎ ಅಲೆಗಳು, ಪ್ರವಾಹಗಳು, ಉಬ್ಬರವಿಳಿತಗಳು. ಬಿ ಸುನಾಮಿಗಳು, ಮಾರುತಗಳು, ಚಂಡಮಾರುತಗಳು. ಸಿ ಪ್ರವಾಹಗಳು, ಮಾರುತಗಳು, ಅಲೆಗಳು. ಡಿ ಸುನಾಮಿಗಳು, ಮಾರುತಗಳು, ಅಲೆಗಳು. ಯಾವುದು ಇದಕ್ಕೆ ಸರಿಯಾದಂಥ ಉತ್ತರ? ಆಪ್ಷನ್ ಎ ಅಲೆಗಳು, ಪ್ರವಾಹಗಳು ಮತ್ತು ಉಬ್ಬರವಿಳಿತಗಳು. ಇವು ಸಾಗರದ ನೀರಿನ ಚಲನೆಗಳು. 8ನೇ ಪ್ರಶ್ನೆ, ದಕ್ಷಿಣ ಹಿಂದೂ ಮಹಾಸಾಗರದ ಉಷ್ಣ ಪ್ರವಾಹಗಳ ಸರಿಯಾದ ಗುಂಪು. ಎ ಫಾಕ್ಲ್ಯಾಂಡ್ ಪ್ರವಾಹ, ಬೆಂಗುಲಾ ಪ್ರವಾಹ. ಬಿ ಲ್ಯಾಬ್ರಡಾರ್ ಪ್ರವಾಹ, ಕ್ಯಾನರಿ ಪ್ರವಾಹ, ನಾರ್ವೇಜಿಯನ್ ಪ್ರವಾಹ. ಸಿ ಮೊಜಾಂಬಿಕ್ ಮಡಗಾಸ್ಕರ್ ಪ್ರವಾಹ, ಅಗುಲಾಸ್ ಪ್ರವಾಹ. ಸಿ ಒಯಾಸಿವೋ ಪ್ರವಾಹ, ಕ್ಯಾಲಿಫೋರ್ನಿಯಾ ಪ್ರವಾಹ. ದಕ್ಷಿಣ ಹಿಂದೂ ಮಹಾಸಾಗರದ ಉಷ್ಣ ಸಾಗರಗಳ ಸರಿಯಾದ ಗುಂಪು. ಸರಿಯಾದಂಥ ಉತ್ತರ ಯಾವುದಿದ್ದಕ್ಕೆ? ಆಪ್ಷನ್ ಸಿ ಐತಲ್ಲ, ಮೊಜಾಂಬಿಕ್ ಮಡಗಾಸ್ಕರ್ ಪ್ರವಾಹ ಮತ್ತು ಅಗುಲಾಸ್ ಪ್ರವಾಹ. ಸಾಗರ ಪ್ರವಾಹ ಅಂತಂದ್ರೆ ನಿಶ್ಚಿತ ದಿಕ್ಕಿನಲ್ಲಿ ನಿರಂತರವಾಗಿ ಹರಿಯುವ ಸಾಗರದ ಮೇಲ್ಮೈ ನೀರನ್ನು ಸಾಗರ ಪ್ರವಾಹಗಳು ಅಂತ ಹೇಳಿ ಕರಿತೀವಿ ನಾವು.
ಈ ಸಾಗರ ಪ್ರವಾಹದಲ್ಲಿ 2 ವಿಧಗಳಿದಾವು. ಒಂದು ಉಷ್ಣ ಸಾಗರ ಪ್ರವಾಹಗಳು ಮತ್ತು ಶೀತ ಸಾಗರ ಪ್ರವಾಹಗಳು. ಇಲ್ಲಿ ಅವ್ರು ಕೇಳಿರೋ ಪ್ರಶ್ನೆ ದಕ್ಷಿಣ ಹಿಂದೂ ಮಹಾಸಾಗರದ ಉಷ್ಣ ಪ್ರವಾಹಗಳು. ಅದಕ್ಕೆ ಉದಾಹರಣೆ ಅಥವಾ ಅದರ ಗುಂಪು ಸರಿಯಾದ ಯಾವುದು ಅಂದ್ರೆ ಮೊಜಾಂಬಿಕ್, ಮಡಗಾಸ್ಕರ್ ಪ್ರವಾಹ ಮತ್ತು ಅಗುಲಾಸ್ ಪ್ರವಾಹಗಳು. ಇನ್ನು 9ನೇ ಪ್ರಶ್ನೆ, ಗ್ರ್ಯಾಂಡ್ ಬ್ಯಾಂಕ್ ಇದೊಂದು ಏನಿದು ಸಾಗರ ಪ್ರವಾಹಗಳೂನ ಅಥವಾ ಚಿನ್ನದ ಗಣಿನ ಅಥವಾ ಮೀನುಗಾರಿಕಾ ಪ್ರದೇಶನ ಇಲ್ಲ ಕರಾವಳಿ ಪ್ರದೇಶನ? ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಆಪ್ಷನ್ ಸಿ, ಮೀನುಗಾರಿಕಾ ಪ್ರದೇಶ. ಗ್ರ್ಯಾಂಡ್ ಬ್ಯಾಂಕ್ ಅನ್ನೋದು ಒಂದು ಮೀನುಗಾರಿಕಾ ಪ್ರದೇಶ. ಎಲ್ಲಿ ಕಂಡು ಬರ್ತತಿ ಅಂತ ಹೇಳಿದ್ರೆ ಇದು ನ್ಯೂಫೌಂಡ್ಲ್ಯಾಂಡ್, ಕೆನಡಾದ ನ್ಯೂಫೌಂಡ್ಲ್ಯಾಂಡ್ನಲ್ಲಿ ಕಂಡು ಬರ್ತತಿ. ಅಲ್ಲಿ ಗಲ್ಫ್ ಸ್ಟ್ರೀಮ್ ಉಷ್ಣ ಪ್ರವಾಹ ಮತ್ತು ಲ್ಯಾಬ್ರಡಾರ್ ಶೀತ ಪ್ರವಾಹಗಳು ಸಂಧಿಸುತ್ತವೆ. ಎಲ್ಲಿ? ಗ್ರ್ಯಾಂಡ್ ಬ್ಯಾಂಕಲ್ಲಿ, ಕೆನಡಾದ ನ್ಯೂಫೌಂಡ್ಲ್ಯಾಂಡ್ನಲ್ಲಿ ಇದೆ ಇದು. ಇದೊಂದು ಮೀನುಗಾರಿಕಾ ಪ್ರದೇಶ. 10ನೇ ಪ್ರಶ್ನೆ, ಇವುಗಳನ್ನು ಓದಿರಿ. 1. ಚಂದ್ರನ ಗುರುತ್ವಾಕರ್ಷಣ ಶಕ್ತಿ. 2. ಸೂರ್ಯನ ಗುರುತ್ವಾಕರ್ಷಣ ಶಕ್ತಿ. 3. ಭೂಮಿಯ ದೈನಂದಿನ ಚಲನೆ. 4. ಭೂಮಿಯ ಕೇಂದ್ರಾಪಗಮನ ಶಕ್ತಿ. ಇವು ಡ್ಯಾಶ್ ಉಂಟಾಗಲು ಕಾರಣಗಳಾಗಿವೆ. ಏನು ಉಂಟಾಗಕ ಇವು 4 ಕಾರಣಗಳು? 1. ಭೂಕಂಪಗಳು. ಎ. ಭೂಕಂಪಗಳು. ಬಿ. ಸುನಾಮಿಗಳು. ಸಿ. ಉಬ್ಬರವಿಳಿತಗಳು. ಡಿ. ಸಾಗರ ಪ್ರವಾಹಗಳು. ಸರಿಯಾದಂಥ ಉತ್ತರ ಯಾವುದು ಇದಕ್ಕೆ? ಆಪ್ಷನ್ ಸಿ, ಉಬ್ಬರವಿಳಿತಗಳು. ಉಬ್ಬರವಿಳಿತಗಳು ಉಂಟಾಗುವುದಕ್ಕೆ ಇವು ಕಾರಣಗಳು. ನೆಕ್ಸ್ಟ್ 11ನೇ ಪ್ರಶ್ನೆ, ಒಂದು ಅಧಿಕ ಉಬ್ಬರದಿಂದ ಮತ್ತೊಂದು ಅಧಿಕ ಉಬ್ಬರಗಳ ನಡುವಿನ ವೇಳೆಯ ಅಂತರ ಎಷ್ಟು? ಆಪ್ಷನ್ ಎ 6 ಗಂಟೆ 13 ನಿಮಿಷ. ಬಿ 24 ಗಂಟೆ 52 ನಿಮಿಷ. ಸಿ 12 ಗಂಟೆ 26 ನಿಮಿಷ. ಡಿ 3 ಗಂಟೆ 13 ನಿಮಿಷ. ಸರಿಯಾದಂಥ ಉತ್ತರ ಯಾವುದ್ರಿ ಇದಕ್ಕೆ? ಆಪ್ಷನ್ ಸಿ 12 ಗಂಟೆ 26 ನಿಮಿಷ. ಮೊದಲಿಗೆ ಉಬ್ಬರವಿಳಿತ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ನಾವು. ಸಮುದ್ರ ಅಥವಾ ಸಾಗರದ ನೀರಿನ ಮಟ್ಟವು ನಿಯಮಿತವಾಗಿ ಹೆಚ್ಚಾಗುವುದು ಅಥವಾ ಇಳಿಯುವುದನ್ನೇ ಉಬ್ಬರವಿಳಿತ ಅಂತ ಹೇಳಿ ಕರೀತಾರೆ. ಈ ಒಂದು ಏರುಬ್ಬರ ಮತ್ತು ಒಂದು ಇಳಿಯುಬ್ಬರಗಳ ನಡುವೆ, ಒಂದು ಏರುಬ್ಬರ ಮತ್ತು ಒಂದು ಇಳಿಯುಬ್ಬರಗಳ ನಡುವೆ ವೇಳೆಯ ಅಂತರ ಎಷ್ಟಿರ್ತತಿ ಅಂದ್ರೆ 6 ಗಂಟೆ 13 ನಿಮಿಷ ಇರುತ್ತೆ. ಅದೇ ಒಂದು ಏರುಬ್ಬರ ಮತ್ತು ಮತ್ತೊಂದು ಏರುಬ್ಬರದ ನಡುವೆ ವೇಳೆಯ ವ್ಯತ್ಯಾಸ ಎಷ್ಟಿರ್ತತಿ? 12 ಗಂಟೆ 26 ನಿಮಿಷ. ಹಾಗೆ ಒಂದು ಇಳಿಯುಬ್ಬರ ಮತ್ತೊಂದು ಇಳಿಯುಬ್ಬರಗಳ ನಡುವಿನ ವೇಳೆಯ ವ್ಯತ್ಯಾಸನೂ ಕೂಡ 12 ಗಂಟೆ 26 ನಿಮಿಷನೇ ಆಗುತ್ತೆ. ಅದೇ 2 ಏರುಬ್ಬರ ಮತ್ತು 2 ಇಳಿಯುಬ್ಬರಗಳ ನಡುವಿನ 2 ಏರುಬ್ಬರ 2 ಇಳಿಯುಬ್ಬರಗಳು ಆಗಬೇಕು ಅಂತಂದು ಹೇಳಿದ್ರೆ ಎಷ್ಟು ಸಮಯ ಬೇಕು? 24 ಗಂಟೆ 52 ನಿಮಿಷ. 24 ಗಂಟೆ 52 ನಿಮಿಷಗಳೊಳಗೆ 2 ಏರುಬ್ಬರಗಳು 2 ಇಳಿಯುಬ್ಬರಗಳು ಉಂಟಾಗ್ತಾವೆ. ಒಂದು ಏರುಬ್ಬರ ಮತ್ತೊಂದು ಏರುಬ್ಬರ ಉಂಟಾಗೋಕೆ ವೇಳೆಯ ಅಂತರ ಎಷ್ಟಿರ್ತತಿ? 12 ಗಂಟೆ 26 ನಿಮಿಷ ಇರ್ತತಿ. ಅದೇ 2 ಏರುಬ್ಬರ 2 ಇಳಿಯುಬ್ಬರಗಳಾಗಬೇಕು ಅಂದರೆ 24 ಗಂಟೆ 52 ನಿಮಿಷಗಳ ಸಮಯ ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 12ನೇ ಪ್ರಶ್ನೆ, ಭೂಮಿ, ಚಂದ್ರ, ಸೂರ್ಯ ಇವುಗಳು ಒಂದೇ ಸರಳ ರೇಖೆಯಲ್ಲಿರುವ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನಗಳಲ್ಲಿ ಇದು ಉಂಟಾಗುತ್ತದೆ. ಏನು? ಗ್ರಹಣಗಳು, ಕನಿಷ್ಠ ಉಬ್ಬರ, ಅಧಿಕ ಉಬ್ಬರ, ಸಾಗರ ಪ್ರವಾಹಗಳು. ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನಗಳಲ್ಲಿ ಸೂರ್ಯ, ಭೂಮಿ, ಚಂದ್ರ ಒಂದೇ ಸರಳ ರೇಖೆಯಲ್ಲಿ ಇರ್ತಾವೆ.
ಅವಾಗ ಏನು ಉಂಟಾಗುತ್ತೆ? ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಅಧಿಕ ಉಬ್ಬರ ಉಂಟಾಗುತ್ತೆ. ಹಾಗಿದ್ರೆ ಇಳಿ ಉಬ್ಬರ ಯಾವಾಗ ಉಂಟಾಗುತ್ತೆ? ಸೂರ್ಯ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿದ್ದು ಚಂದ್ರ ಏನಾಗಿರ್ತಾನ ಅಂತ ಹೇಳಿದ್ರೆ ಭೂಮಿಗೆ ಲಂಬವಾಗಿರ್ತಾನ. ಈ ಥರದ ಒಂದು ಸಿಚುವೇಶನ್ ಇದ್ದಾಗ ಕನಿಷ್ಠ ಉಬ್ಬರ ಉಂಟಾಗುತ್ತೆ. ಅಧಿಕ ಉಬ್ಬರ ಭೂಮಿ, ಸೂರ್ಯ, ಚಂದ್ರ ಒಂದೇ ಸರಳ ರೇಖೆಯಲ್ಲಿರುವಾಗ ಅಧಿಕ ಉಬ್ಬರ ಉಂಟಾದರೆ, ಭೂಮಿ, ಸೂರ್ಯ ಒಂದೇ ಸರಳ ರೇಖೆಯಲ್ಲಿದ್ದು ಚಂದ್ರ ಭೂಮಿಗೆ ಲಂಬವಾಗಿದ್ದಾಗ ಕನಿಷ್ಠ ಉಬ್ಬರ ಉಂಟಾಗುತ್ತೆ. ಇದು ಕನಿಷ್ಠ ಉಬ್ಬರ ವೃದ್ಧಿಚಂದ್ರ ಅಥವಾ ಅರ್ಧಾಧಿಕ್ಯ ಚಂದ್ರನ ದಿನಗಳಲ್ಲಿ ಕಂಡುಬರ್ತತಿ. ಅಧಿಕ ಉಬ್ಬರ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನಗಳಲ್ಲಿ ಕಂಡು ಬರ್ತತಿ. 13ನೇ ಪ್ರಶ್ನೆ. ಈ ಕೆಳಗಿನವುಗಳನ್ನು ಓದಿರಿ. 1. ದೊಡ್ಡ ನೌಕಾಯಾನಕ್ಕೆ ಉಪಯುಕ್ತವಾಗಿದೆ. 2. ಉಪ್ಪನ್ನು ಉತ್ಪಾದಿಸಲು ಸಹಕಾರಿಯಾಗಿದೆ. 3. ಮೀನುಗಾರಿಕೆಗೆ ಅನುಕೂಲವಾಗುತ್ತದೆ. 4. ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ಸಾಧ್ಯ. ಇವು ಸಂಬಂಧಿಸಿರುವುದು: ಎ. ಸಮುದ್ರದ ಅಲೆಗಳು, ಬಿ. ಸಾಗರ ಪ್ರವಾಹಗಳು, ಸಿ. ಬಂದರುಗಳು, ಡಿ. ಉಬ್ಬರವಿಳಿತಗಳು. ಇವು ಯಾವುದಕ್ಕೆ ಸಂಬಂಧಿಸಿದವು? ಆಪ್ಷನ್ ಡಿ, ಉಬ್ಬರವಿಳಿತಗಳಿಗೆ ಸಂಬಂಧಿಸಿದವು. ಅಂದ್ರೆ ಉಬ್ಬರವಿಳಿತಗಳ ಉಪಯೋಗಗಳಿವು. ಉಬ್ಬರವಿಳಿತಗಳು ಉಂಟಾಗೋದ್ರಿಂದ ದೊಡ್ಡ ನೌಕಾಯಾನಕ್ಕೆ ಉಪಯುಕ್ತ ಆಕೈತಿ. ಉಪ್ಪನ್ನು ಉತ್ಪಾದಿಸಲು ಸಹಾಯಕ ಆಗುತ್ತೆ. ಮೀನುಗಾರಿಕೆಗೂ ಅನುಕೂಲ ಆಗುತ್ತೆ. ಜೊತೆಗೆ ಉಬ್ಬರವಿಳಿತಗಳಿಂದ ವಿದ್ಯುತ್ ಶಕ್ತಿಯನ್ನು ಕೂಡ ಉತ್ಪಾದಿಸಲು ಸಾಧ್ಯ. ನೆಕ್ಸ್ಟ್ 14ನೇ ಪ್ರಶ್ನೆ. 1 ಪ್ಯಾದಮ್ ಎಂದರೆ ಎಷ್ಟು ಅಡಿಗಳು? 1 ಪ್ಯಾದಮ್ ಎಂದರೆ ಎಷ್ಟು ಅಡಿಗಳು? ಪ್ಯಾದಮ್ ಅಂದ್ರೆ ಗೊತ್ತು ನಿಮಗೀಗ, ಸಾಗರದ ಆಳವನ್ನು ಅಳತೆ ಮಾಡೋಕಿರುವಂತಹ ಅಳತೆ ಮಾನ ಪ್ಯಾದಮ್ ಅನ್ನೋದು. 1 ಪ್ಯಾದಮ್ ಅಂದರೆ ಎಷ್ಟು ಅಡಿಗಳು ಅನ್ನೋದಿಲ್ಲಿ ಪ್ರಶ್ನೆ. ಎ. 4 ಅಡಿ, ಬಿ. 2 ಅಡಿ, ಸಿ. 6 ಅಡಿ, ಡಿ. 8 ಅಡಿ. ಇದಕ್ಕೆ ಸರಿಯಾದಂತಹ ಉತ್ತರ ಸಿ, 6 ಅಡಿಗಳು. ಅಡಿಗಳಲ್ಲಿ ಕೇಳಿದರೆ 6 ಅಡಿಗಳಾಯಿತು. ಆದ್ರೆ ಮೀಟರ್ಗಳಲ್ಲಿ ಕೇಳಿದ್ರೆ 1 ಪ್ಯಾದಮ್ ಅಂತಂದ್ರೆ 1.8 ಮೀಟರ್ಗಳು. ಅಡಿಗಳಲ್ಲಿ ಕೇಳಿದರೆ 1 ಪ್ಯಾದಮ್ ಅಂದ್ರೆ 6 ಅಡಿ. ಮೀಟರ್ಗಳಲ್ಲಿ ಕೇಳಿದ್ರೆ 1 ಪ್ಯಾದಮ್ ಅಂದ್ರೆ 1.8 ಮೀಟರ್ಗಳು. 15ನೇ ಪ್ರಶ್ನೆ. ಈ ಕೆಳಗಿನ ಪಟ್ಟಿ 1 ಮತ್ತು 2 ಹೊಂದಿಸಿ ಸರಿಯಾದ ಆಯ್ಕೆ ಗುರುತಿಸಿ. ಪಟ್ಟಿ 1 ಪ್ಯಾದಮ್, ಒಯಾಸಿವೋ, ಗಲ್ಫ್ ಸ್ಟ್ರೀಮ್, ಸಮುದ್ರ ಪರ್ವತಗಳು ಅಂತ ಇದೆ. ಪಟ್ಟಿ 2ರಲ್ಲಿ ಆಳಸಾಗರ ಮೈದಾನ, ಅಮೇರಿಕಾದ ಪೂರ್ವ ಕರಾವಳಿ, ಶೀತ ಪ್ರವಾಹ, ಸಾಗರದ ಆಳ ಅಂತ ಇದೆ. ಹೊಂದಿಸೋಣ ಇವಾಗ. ಪ್ಯಾದಮ್ ಅನ್ನೋದು ಸಾಗರದ ಆಳವನ್ನು ಅಳತೆ ಮಾಡೋಕ್ಕೆ ಇರುವಂತಹ ಅಳತೆ ಮಾನ. ಒಯಾಸಿವೋ ಅನ್ನೋದು ಒಂದು ಶೀತ ಪ್ರವಾಹಕ್ಕೆ ಉದಾಹರಣೆ. ಗಲ್ಫ್ ಸ್ಟ್ರೀಮ್ ಅನ್ನೋದು ಅಮೇರಿಕಾದ ಪೂರ್ವ ಕರಾವಳಿಯಲ್ಲಿ ಇರುವಂತಹ ಮೀನುಗಾರಿಕಾ ಪ್ರದೇಶ. ಇನ್ನು ಈ ಸಮುದ್ರ ಪರ್ವತಗಳು ಅನ್ನೋದು ಆಳಸಾಗರ ಮೈದಾನದಲ್ಲಿ ಕಂಡುಬರುವಂತಹ ಭೂಸ್ವರೂಪಗಳು ಸಮುದ್ರ ಪರ್ವತಗಳು. ಆಯ್ಕೆಗಳನ್ನು ನೋಡೋಣ ಈಗ. ಎ 4 2 ಹತ್ರ ಇದೆ, ಬಿ 3 ಅದು ಕೂಡ 2 ಹತ್ರ ಇದೆ, ಸಿ 2 ಇಲ್ಲಿದೆ, ಡಿ 1. ಆಪ್ಷನ್ ಎ ಇದಕ್ಕೆ ಸರಿಯಾದಂಥ ಉತ್ತರ. ಇದಿಷ್ಟು 8ನೇ ತರಗತಿಯ ಜಲಗೋಳ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳಾಯಿತು. ನೆಕ್ಸ್ಟ್ ಇನ್ನೊಂದು ಪಾಠ ಉಳಿದ್ಬಿಡ್ತೈತಿ. ಅದರೊಳಗೇನು ಜಾಸ್ತಿ ಇಲ್ಲ, ಇದೇ ಕ್ಲಾಸ್ ಒಳಗೆ ಅದನ್ನು ನೋಡ್ಬಿಡೋಣ. ಯಾವ ಪಾಠ ಅಂತ ಹೇಳಿದ್ರೆ ಜೀವಗೋಳ. ಇದರೊಳಗೇನು ಹೆಚ್ಚಿನ ಪ್ರಶ್ನೆಗಳಿಲ್ಲ. ಹಾಗಂತ ಇದು ಇಂಪಾರ್ಟೆಂಟ್ ಅಧ್ಯಾಯ ಅಲ್ಲ ಅಂತಲ್ಲ. ಯಾವ ಪಾಠನೂ ಇಂಪಾರ್ಟೆಂಟ್ ಅಲ್ಲ ಅನ್ನೋ ಹಾಗಿಲ್ಲ. ಪ್ರಶ್ನೆ ಕೇಳಬಾರ್ದು ಅನ್ನೋದೇನಿಲ್ವಲ್ಲ ಈ ಅಧ್ಯಾಯದೊಳಗೆ. ಯಾವ ಅಧ್ಯಾಯದಲ್ಲಿ ಯಾವ ಪ್ರಶ್ನೆ ಬೇಕಾದರೂ ಕೇಳಬಹುದು.
ಇನ್ನು ಜೀವಗೋಳದೊಳಗೆ ಒಂದನೇ ಪ್ರಶ್ನೆ ನೋಡೋಣ. ಆ ಅಧ್ಯಾಯದೊಳಗೆ ಮೊದಲನೇ ಪ್ರಶ್ನೆ, ಮಾನವನ ವಿವಿಧ ಚಟುವಟಿಕೆಗಳಿಂದ ಸಾಂದ್ರೀಕರಣಗೊಂಡ ಪದಾರ್ಥಗಳು ವಾಯುವಿನಲ್ಲಿ ಸೇರಿ ಮಾನವನ ಆರೋಗ್ಯ, ವನಸ್ಪತಿ ಮತ್ತು ಆಸ್ತಿಪಾಸ್ತಿಗಳ ಮೇಲೆ ಪರಿಣಾಮ ಬೀರಿ ಹಾನಿಯುಂಟು ಮಾಡುವುದೇ ವಾಯುಮಾಲಿನ್ಯ. ಈ ವ್ಯಾಖ್ಯೆಯನ್ನು ನೀಡಿದವರು ಎ. ವಿ. ಎ. ಸ್ಮಿತ್, ಬಿ. WHO, ಸಿ. ಭಾರತೀಯ ಹವಾಮಾನ ಇಲಾಖೆ, ಡಿ. ಎಮಿಲಿ ಡರ್ಕಿಮ್. ಈ ಒಂದು ವ್ಯಾಖ್ಯೆಯನ್ನು ನೀಡಿದವ್ರು ಯಾವ್ರಿ ವಾಯುಮಾಲಿನ್ಯಕ್ಕೆ ಸಂಬಂಧಿಸಿದಂತೆ? ಆಪ್ಷನ್ ಬಿ ಐತಲ್ಲ, WHO, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ವಿಶ್ವ ಆರೋಗ್ಯ ಸಂಸ್ಥೆ ಏನೈತಲ್ಲ ಅದು ವಾಯುಮಾಲಿನ್ಯಕ್ಕೆ ಸಂಬಂಧಿಸಿದಂತಹ ಈ ರೀತಿಯಾದಂಥ ವ್ಯಾಖ್ಯೆಯನ್ನು ನೀಡೈತಿ. ಇನ್ನು ಎರಡನೇ ಪ್ರಶ್ನೆ, ಕ್ಲೋರೋ ಕಾರ್ಬನ್ಗಳು ಹೆಚ್ಚಾಗಿ ಬಿಡುಗಡೆಯಾಗುವುದು ಇದರಿಂದಾಗಿ. ಎ. ಆಮ್ಲೀಯ ಮಳೆ, ಬಿ. ಜಾಗತಿಕ ತಾಪಮಾನ ಹೆಚ್ಚಳ, ಸಿ. ವಾತಾನುಕೂಲಗಳ ಬಳಕೆ, ಡಿ. ವಾಹನಗಳ ಹೊಗೆಯಿಂದ. ಯಾವುದರಿಂದ ಕ್ಲೋರೋ ಕಾರ್ಬನ್ಗಳು ಹೆಚ್ಚಾಗಿ ಬಿಡುಗಡೆ ಆಗ್ತಾವ್ರಿ? ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ವಾತಾನುಕೂಲಗಳ ಬಳಕೆ. AC ಗಳನ್ನೇನು ಬಳಸ್ತೇವಲ್ಲ ನಾವು, ಏರ್ ಕೂಲರ್ಗಳನ್ನು, ಇದರಿಂದಾಗಿ ಕ್ಲೋರೋ ಕಾರ್ಬನ್ಗಳು ಹೆಚ್ಚಾಗಿ ಬಿಡುಗಡೆ ಆಕ್ಕವು. ಅದರಿಂದ ಜಾಗತಿಕ ತಾಪಮಾನ ಹೆಚ್ಚಳ ಆಗ್ತಾ ಇದೆ ಈಗ. ಮೂರನೇ ಪ್ರಶ್ನೆ, ಜಗತ್ತಿನ ಯಾವ ಭಾಗದಲ್ಲಿ ಓಝೋನ್ ಪದರವು ತೆಳುವಾಗಿರುವುದನ್ನು ಕಂಡುಹಿಡಿಯಲಾಗಿದೆ? ಓಝೋನ್ ಪದರ ಯಾವ ಒಂದು ಭಾಗದೊಳಗೆ ತೆಳುವಾಗಿದೆ ಅಂತ ಹೇಳಿ ಕಂಡುಹಿಡಿಯಲಾಗಿದೆ ಈಗ? ಎ. ಅಂಟಾರ್ಟಿಕಾದ ವಾಯುಮಂಡಲ, ಬಿ. ಪೆಸಿಫಿಕ್ ವಾಯುಮಂಡಲ, ಸಿ. ಜಪಾನ್ ವಾಯುಮಂಡಲ, ಡಿ. ಆರ್ಕ್ಟಿಕ್ ವಾಯುಮಂಡಲ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಅಂಟಾರ್ಟಿಕಾದ ವಾಯುಮಂಡಲದೊಳಗೆ ಓಝೋನ್ ಪದರ ತೆಳುವಾಗ್ತಾ ಇದೆ ಅನ್ನೋದನ್ನು ಕಂಡುಹಿಡಿಯಲಾಗಿದೆ. ನಾಲ್ಕನೇ ಪ್ರಶ್ನೆ, ಈ ಕೆಳಗಿನ ಯಾವುದನ್ನು ಲೇಕ್ ಕಿಲ್ಲರ್ ಎಂದು ಕರೆಯುತ್ತಾರೆ? ಎ. ಜಾಗತಿಕ ತಾಪಮಾನ, ಬಿ. ಓಝೋನ್ ರಂಧ್ರ, ಸಿ. ಆಮ್ಲೀಯ ಮಳೆ, ಡಿ. ಜಲಮಾಲಿನ್ಯ. ಯಾವುದನ್ನು ಲೇಕ್ ಕಿಲ್ಲರ್ ಅಂತ ಹೇಳಿ ಕರಿತೀವಿ ನಾವು? ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಆಮ್ಲೀಯ ಮಳೆಯನ್ನು ಲೇಕ್ ಕಿಲ್ಲರ್ ಅಂತ ಹೇಳಿ ಕರೆಯುತ್ತಾರೆ. ನೆಕ್ಸ್ಟ್ ಐದನೇ ಪ್ರಶ್ನೆ, ಪೋಲೆಂಡ್ ಜಕ್ ಗಣರಾಜ್ಯ ಆಗ್ನೇಯ ಜರ್ಮನಿಯ ಭಾಗಗಳನ್ನು ಕಪ್ಪು ತ್ರಿಕೋನ ಎನ್ನಲು ಕಾರಣ? ಯಾವ ಒಂದು ಕಾರಣದಿಂದ ಇವುಗಳನ್ನು ಕಪ್ಪು ತ್ರಿಕೋನ ಅಂತೇಳಿ ಕರಿತೀವಿ? ಎ. ಹೆಚ್ಚಾಗಿ ಕಾಡ್ಗಿಚ್ಚಿಗೆ ತುತ್ತಾಗಿವೆನಾ, ಅಥವಾ ಆಮ್ಲೀಯ ಮಳೆಗೆ ತುತ್ತಾಗಿರೋದ್ರಿಂದನ, ಅಥವಾ ಕಲ್ಲಿದ್ದಲು ನಿಕ್ಷೇಪಗಳು ಹೆಚ್ಚಾಗಿರೋದ್ರಿಂದನ, ಅಥವಾ ಕರಿಯ ಜನಾಂಗವನ್ನು ಹೊಂದಿರೋದ್ರಿಂದನ? ಯಾವ ಒಂದು ಕಾರಣಕ್ಕೆ ಪೋಲೆಂಡ್ ಜಕ್ ಗಣರಾಜ್ಯ ಮತ್ತು ಆಗ್ನೇಯ ಜರ್ಮನಿ ಭಾಗಗಳನ್ನು ನಾವು ಕಪ್ಪು ತ್ರಿಕೋನ ಅಂತ ಹೇಳಿ ಕರಿತೀವಿ? ಸರಿಯಾದಂತಹ ಉತ್ತರ ಆಪ್ಷನ್ ಬಿ. ಇವು ಹೆಚ್ಚಾಗಿ ಆಮ್ಲೀಯ ಮಳೆಗೆ ತುತ್ತಾಗಿರೋದ್ರಿಂದ ಪೋಲೆಂಡ್ ಜಕ್ ಗಣರಾಜ್ಯ ಆಗ್ನೇಯ ಜರ್ಮನಿಯ ಭಾಗಗಳನ್ನು ಕಪ್ಪು ತ್ರಿಕೋನ ಅಂತ ಹೇಳಿ ಕರೀತಾರ. ಇದಿಷ್ಟು 8ನೇ ತರಗತಿಯ ಒಂದು ಜೀವಗೋಳ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಆಯಿತು. ಇಲ್ಲಿಗೆ 8ನೇ ತರಗತಿಯ ಭಾಗ 1, 2 ಎರಡಕ್ಕೂ ಸಂಬಂಧಿಸಿದಂತಹ ಜಿಯೋಗ್ರಫಿಗೆ ಸಂಬಂಧಿಸಿದಂತಹ ಎಲ್ಲ ಮಾದರಿ ಪ್ರಶ್ನೆಗಳು, ಅಧ್ಯಾಯವಾರು ಮಾದರಿ ಪ್ರಶ್ನೆಗಳು ಇಲ್ಲಿಗೆ ಮುಕ್ತಾಯ ಆದವು. ನೆಕ್ಸ್ಟ್ ನಾವು 9th ಜಿಯೋಗ್ರಫಿನ ಅದರಲ್ಲಿ ಬರುವಂತಹ ಅಧ್ಯಾಯವಾರು ಮಾಡೆಲ್ MCQಸನ್ನು ಬಿಡಿಸ್ತಾ ಹೋಗೋಣಂತೆ. ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.